ಎಲ್ರಿಗೂ ನಮಸ್ಕಾರ. ನಾನು ನವೀನ್ ಸಜ್ಜು. ಒಂದು ಕತೆ ಮಾಡಿ ಅದಕ್ಕೆ ಪ್ರೊಡ್ಯೂಸರ್ನ ಹುಡುಕಿ ಒಂದು ಸಿನಿಮಾ ಮಾಡಿ ಅದನ್ನು ಶೂಟಿಂಗ್ ಎಲ್ಲ ಮುಗಿಸಿ ಅದನ್ನು ಥಿಯೇಟ್ರಿಗೆ ತಂದು ಥಿಯೇಟ್ರಲ್ಲಿ ಬರೀ ಸಿನಿಮಾ ಮಾಡೋದಲ್ದ ಅದನ್ನು ಸೂಪರ್ ಹಿಟ್ ಮೂವಿ ಮಾಡಿ ಅಂದರೆ ಜನಗಳ ಏನು ಮೆಚ್ಚುಗೆಗೆ ಪಾತ್ರವಾಗುವಂಥ ಸಿನಿಮಾ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭವಾದ ವಿಷಯ ಅಲ್ಲವೇ ಅಲ್ಲ. ಅದು ಸಿನಿಮಾ ಮಾಡೋರಿಗೆ, ಸಿನಿಮಾ ಮಾಡುವಂಥ ಒಂದು ಹೊಸ ತಂಡಗಳಿಗೆ, ಹೊಸಬ್ರಿಗಂತಲೂ ತುಂಬಾ ಕಷ್ಟವಾದ ವಿಷಯ. ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿ ಥಿಯೇಟ್ರಿಗೆ ತಂದು ಆಮೇಲೆ ಆ ಥಿಯೇಟ್ರಿಗೆ ತಂದಾದ್ಮೇಲೆ ಅದನ್ನು ಸೂಪರ್ ಹಿಟ್ ಮಾಡೋದು ತುಂಬ ಕಷ್ಟ. ಬಟ್ ಆ ಸಾಲಿನಲ್ಲಿ ಲೋನವಿನ ಇವತ್ತು ಬಂದು ನಿಂತಿದೆ, ಸೂಪರ್ ಹಿಟ್ ಆಗಿ 21ನೇ ದಿನ ಇವತ್ತು ನಡೀತಾ ಇದೆ. ಆಮೇಲೆ ಇನ್ನೂ ಕೂಡ ಎಲ್ಲೆಲ್ಲಿ ಥಿಯೇಟ್ರ್ಗಳಿದೆ ಅಲ್ಲೆಲ್ಲ ಇನ್ನೂ ಸಾಕಷ್ಟು ಜನ ನೋಡ್ತಾ ಇದ್ದೀರಾ. ಥಿಯೇಟ್ರ್ಗಳು ಎಲ್ಲಿಲ್ಲ ಅಲ್ಲೆಲ್ಲ ಬೆಂಗಳೂರಿನಲ್ಲಿ ಒಂದು ಶೋನೂ ಇಲ್ಲ. ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಶೋಗಳಿಲ್ಲ, ನಾವು ಸಿನಿಮಾ ನೋಡಬೇಕು ಅಂತ. ಏನು ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ 2 ಪರಭಾಷೆಯ ಸಿನಿಮಾ ಬಂತು, ಅದ್ರ ಮಧ್ಯ ಹೆಂಗೋ ನಾವು ಇಲ್ಲಿ ತನಕ ಬಂದ್ವಿ. ಈಗ 3ನೇದು ಇನ್ನೊಂದು ಸಿನಿಮಾ ಬಂದಿದೆ, ನಿಮ್ಮೆಲ್ರಿಗೂ ಗೊತ್ತಿರುವಂಗೆ ಒಂದು ತೆಲುಗು ಸಿನಿಮಾ ಬಂದಿದೆ. ಹಂಗಾಗಿ ಬೇರೆ ಸಿನಿಮಾದವರು ಬಂದಾಗ ಕರ್ನಾಟಕಕ್ಕೆ, ಅದರಲ್ಲೂ ಬೆಂಗಳೂರಿಗೆ ಬಂದಾಗ ನಾವು ಕನ್ನಡ ಸಿನಿಮಾದವರು, ಕನ್ನಡ ಮನಸ್ಸುಗಳು, ವಿಶಾಲ ಮನಸ್ಸಿನವರು ನಾವು. ಹಂಗಾಗಿ ನಾವು ಅವ್ರಿಗೆ ಥಿಯೇಟ್ರ್ಗಳನ್ನ ಬಿಟ್ಕೊಡ್ಲೇಬೇಕು. ಅದಕ್ಕೆ ನಾವು ಈಗ ಥಿಯೇಟ್ರ್ಗಳು ಬಿಟ್ಬಿಟ್ಟು ಎಲ್ಲ ಥಿಯೇಟ್ರೂ ಎಲ್ಲಿ ಬೇರೆ ಎಲ್ಲಿ ಜಾಗ ಕೊಡ್ತಾರೆ ಅಲ್ಲಿ ಮಾತ್ರ ನಮ್ಮ ಸಿನಿಮಾ ಇದೆ. ನಮಗೆ ಥಿಯೇಟ್ರ್ಗಳನ್ನು ಖಾಲಿ ಮಾಡಿಸ್ತಂತ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಎಲ್ಲಿ ನಮ್ಮ ಸಿನಿಮಾ ಜನ ನೋಡ್ತಾ ಇದ್ದಾರೆ, ಥಿಯೇಟ್ರ್ಗಳಿದೆ, ಅವ್ರಿಗೆಲ್ಲ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ನಮ್ಮ ಕನ್ನಡ ಜನರಿಗೆ ಇಷ್ಟು ದಿನ ಲೋನವಿನನ್ನು ಇಷ್ಟಪಟ್ಟು ತುಂಬ ಎಂಜಾಯ್ ಮಾಡಿಕೊಂಡು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದೀರಾ. ಎಲ್ಲೆಲ್ಲಿ ಥಿಯೇಟ್ರ್ ಇದೆ ಅಲ್ಲಿ ನೋಡಿಕೊಂಡು ಇನ್ನೂ ಯಾರು ಸಿನಿಮಾ ನೋಡಿಲ್ಲ ನೋಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ.